ಟ್ರೋಫಿ ಗೆದ್ದ ಖುಷಿಯಲ್ಲಿ ರಜತ್ ಆ್ಯಂಡ್ ಟೀಮ್ ಇದೆ. ಡ್ರೆಸ್ಸಿಂಗ್ ರೂಮ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಫುಲ್ ಹ್ಯಾಪಿ ಆಗಿದ್ದಾರೆ. ಎಲ್ಲ ಆಟಗಾರರ ಜೊತೆ ಕಿಂಗ್ ಕೊಹ್ಲಿ ಮಸ್ತಿ ಮಾಡ್ತಿದ್ದಾರೆ. ಫುಲ್ ಜೋಶ್ನಲ್ಲಿ ಇದ್ದಾರೆ RCB ತಂಡ. ಹಾಗೆ ವಿರಾಟ್ ಕೊಹ್ಲಿ ಕೂಡ ಬಹಳ ಖುಷಿಯಾಗಿದ್ದಾರೆ. ಅವರು ಇಂದು ನಾನು ನೆಮ್ಮದಿಯಾಗಿ ಮಲಗ್ತೇನೆ ಅಂತ ಕೂಡ ಹೇಳಿದ್ರು. ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಅಷ್ಟು ನೆಮ್ಮದಿ ಸಿಕ್ಕಿದೆ, ಅಭಿಮಾನಿಗಳ ಒಂದು ಹಾರೈಕೆ ಇಂದು ಫಲಿಸಿದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕೂಡ ರಾಯಲ್ ಚಾಲೆಂಜರ್ಸ್ ತಂಡ ಫುಲ್ ಖುಷಿಯಾಗಿದೆ, ಎಂಜಾಯ್ ಮಾಡ್ತಾ ಇದೆ, ಸಮಾಧಾನವಾಗಿದೆ. ಟ್ರೋಫಿ ಗೆದ್ದ ಖುಷಿಯಲ್ಲಿ ರಜತ್ ಆ್ಯಂಡ್ ಟೀಮ್ ಇದೆ. ಎಲ್ಲರೂ ಕೂಡ ಬಹಳ ಸಂತಸದಿಂದ ಇದ್ದಾರೆ. ಅಂತೂ ಇಂತೂ ಇಷ್ಟು ವರ್ಷದ ತಪಸ್ಸಿಗೆ ಫಲ ಸಿಕ್ಕಿದೆ. 18 ಬಾರಿ ಪ್ರಯತ್ನವನ್ನ ನಡೆಸಿ ಫೈನಲ್ ಆಗಿ ಒಂದು ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದಾರೆ, ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ. 1-2 ದಿನದ ಪ್ರಯತ್ನ ಅಲ್ಲ, ಮರಳಿ ಯತ್ನವ ಮಾಡು ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಪದೇ ಪದೇ ಪ್ರಯತ್ನವನ್ನ ಮಾಡಿ ಫೈನಲ್ ಆಗಿ ಟ್ರೋಫಿಯನ್ನ ಎತ್ತಿ ಹಿಡಿದ ಖುಷಿಯಲ್ಲಿ ಅವರಿದ್ದಾರೆ. ಹಾಗೆ ಅವರ ಅಭಿಮಾನಿಗಳು ಇದ್ದಾರೆ. To get this done. Woo! Finally. Well, now, wow, there's the corner. Yes, sir. That's the heartbreak corner. No more. No more. Yes. Huh? What a turnaround. Injury replacement to IPL winning captain. Bloody hell. That's a turnaround. Woo! Next. Here. Yes, Yes. Very difficult to explain, man. I think I'm gonna feel the real side of it when we get to Bangalore tomorrow and celebrate it with the city and the fans who've stood with us through thick and thin. So I'm just relieved. Full bunch of match winners, people stepping up at different stages and putting their hand up to get the job done for the team and just have that hunger and that quiet confidence in them. They just come in and do the job. I mean, this guy, local lad, comes in place of Dev, another local boy. You could see they wear that badge with pride of RCB. That thing can never go away from a Bangalore boy, and this guy was special. ಇದೇ ವಿಚಾರವನ್ನ ಮಾತನಾಡೋದಕ್ಕೆ, ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, ಈ ಒಂದು ಸಂಭ್ರಮಾಚರಣೆ ಹೇಗೆ ನಡೀತಾ ಇದೆ? ಜೊತೆಯಲ್ಲಿ ಇವತ್ತು 1:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ಈ ಒಂದು RCB ತಂಡ ವಿಜಯದೊಂದಿಗೆ ಬಂದಿಳಿತಾ ಇದೆ, ಟ್ರೋಫಿಯೊಂದಿಗೆ ಬಂದಿಳಿತಾ ಇದೆ. ಅವರ ಒಂದು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ತಯಾರಿ ನಡೆದಿದೆ? ವಿದ್ಯಾ ಭಟ್, ಈಗಾಗಲೇ ಚೊಚ್ಚಲ ಕಪ್ಪನ್ನು ಗೆದ್ದಿರ್ತಕ್ಕಂಥ RCB ತಂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಇಡೀ ಕರ್ನಾಟಕದಾದ್ಯಂತ ಕೂಡ RCB ತಂಡದ ಆಟಗಾರರಿಗೆ ಸಾಕಷ್ಟೊಂದು ಸಂಭ್ರಮದ ಆಚರಣೆ ಕೂಡ ಮಾಡಲಿಕ್ಕೆ ಸಾಕಷ್ಟು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಅಲಹಾಬಾದ್ನಿಂದ ನೇರವಾಗಿ ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ಏನು RCB ತಂಡದ ಎಲ್ಲ ಆಟಗಾರರು ಕೂಡ ವಿಶೇಷ ವಿಮಾನದ ಮೂಲಕ HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ. ಅಲ್ಲಿಂದ ಪ್ರಮುಖವಾಗಿ ಈಗಾಗಲೇ ಅವರ ವಿಶ್ರಾಂತಿ ಕೂಡ ಪಡೆದು
ಪಡೆದುಕೊಳ್ಬೇಕಾಗುತ್ತೆ. ಹಾಗಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ತಾರೆ. ವಿಶ್ರಾಂತಿಯನ್ನ ಪಡೆದುಕೊಂಡ ಬಳಿಕ ಏನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಏನು RCB ತಂಡದ ಎಲ್ಲ ಆಟಗಾರರು ಕೂಡ ಭೇಟಿ ಮಾಡುವಂತದ್ದು ಕೂಡ ಈಗಾಗಲೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಏನು 1:30ಕ್ಕೆ ಬಂದಿಳಿದಿರ್ತಕ್ಕಂಥ RCB ತಂಡದ ಆಟಗಾರರು ವಿಶ್ರಾಂತಿಯ ಪಡೆದ ಬಳಿಕ ಅದಾದ ಬಳಿಕ ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಏನು RCB ತಂಡದ ಎಲ್ಲಾ ಆಟಗಾರರಿಗೆ ಕೂಡ ಅಭಿನಂದನೆ ಸಲ್ಲಿಸಬೇಕು ಅನ್ನುವಂಥದ್ದು ಕೂಡ ಕರ್ನಾಟಕ ಸರ್ಕಾರದ ಸಾಕಷ್ಟು ಉದ್ದೇಶ ಕೂಡ ಆಗಿದೆ. ಆದ್ರೆ ಇದೀಗ ದೊಡ್ಡ ಮಟ್ಟದ ಏನು ವಿಧಾನಸೌಧ ಬೃಹತ್ ಮೆಟ್ಟಿಲ ಮೇಲೆ ಒಂದು ಸಭೆ ಏನು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಸಿದ್ಧತೆ ಕೂಡ ನಡೀತಾ ಇದೆ. ಆದ್ರೆ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ RCB ತಂಡದ ಎಲ್ಲಾ ಆಟಗಾರರಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದ್ ಕಡೆ ಕೃತಜ್ಞತೆಯನ್ನ ಸಲ್ಲಿಸಲಿದ್ದಾರೆ. ಅದಾದ ಬಳಿಕ ವಿಧಾನಸೌಧದಿಂದ ನೇರವಾಗಿ ಅಂದ್ರೆ ಓಪನ್ ಬಸ್ ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ RCB ತಂಡದ ಎಲ್ಲಾ ಆಟಗಾರರು ಕೂಡ ಒಂದು ಯಾತ್ರೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಏನ್ ಸಿದ್ಧತೆ ಬೇಕು ಎಲ್ಲ ಮಾಡ್ಕೊಳ್ಳಿ ಅನ್ನುವಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ RCB ತಂಡ ಏನು ಬೆಂಗಳೂರಿಗೆ ಆಗಮಿಸ್ತಾ ಇದೆ, ಅದಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸಾಗರೋಪಾದಿಯಲ್ಲಿ ಜನಸಂಖ್ಯೆ ಕೂಡ ಸೇರುವಂತ ಎಲ್ಲಾ ಸಾಧ್ಯತೆ ಇದೆ. ಅವ್ರೇನು HL ವಿಮಾನ ನಿಲ್ದಾಣದಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಏನ್ ಬರ್ತಾರೆ, ಅಲ್ಲಿ ವಿಶ್ರಾಂತಿ ಪಡೆದುಕೊಂಡು ವಿಧಾನಸೌಧಕ್ಕೆ ಏನ್ ತೆರಳುತ್ತಾರೆ, ಆ ಮಾರ್ಗದ ಉದ್ದಕ್ಕೂ ಕೂಡ ಏನೆಲ್ಲ ಸಿದ್ಧತೆಗಳು ಬೇಕು ಆ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ವಿಧಾನಸೌಧದಲ್ಲಿ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅಲ್ಲಿ ಕೃತಜ್ಞತೆ ಸಲ್ಲಿಸಿ ಏನು ಟ್ರೋಫಿಯನ್ನ ತೆಗೆದುಕೊಂಡು ಬಂದು ಆ ಟ್ರೋಫಿಯನ್ನ ಸಿಎಂ ಸಿದ್ದರಾಮಯ್ಯರಿಗೆ ಅರ್ಪಣೆ ಮಾಡಲಿದ್ದಾರೆ. ಅದಾದ ಬಳಿಕ ಅಲ್ಲಿಂದ ವಿಧಾನಸೌಧದಿಂದ ಓಪನ್ ಬಸ್ ನಲ್ಲಿ ಕೂಡ ಯಾತ್ರೆಯನ್ನು ಮಾಡಲಿದ್ದಾರೆ ಅನ್ನುವಂಥದ್ದು RCB ತಂಡದ ಎಲ್ಲಾ ಆಟಗಾರರು ಕೂಡ ಸಾಕಷ್ಟು ಸಂಭ್ರಮಾಚರಣೆಯಲ್ಲಿ ಅವ್ರನ್ನ ಒಂದು ಕರೆದುಕೊಂಡು ಹೋಗ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಸರ್ಕಾರದ ಮಟ್ಟದಲ್ಲಿ ಕೂಡ ಎಲ್ಲ ಕೂಡ ಸಿದ್ಧತೆ ನಡೀತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಈಗಾಗಲೇ ಒಂದ್ ಕಡೆ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಈ ಬಗ್ಗೆ RCB ತಂಡದ ಆಟಗಾರರು ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ರನ್ನ ಅಲ್ಲಿ ವಿಧಾನಸೌಧದಲ್ಲಿ ಸನ್ಮಾನ ಮಾಡಬೇಕು ಮತ್ತೆ ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಅವ್ರನ್ನ ಕರೆದುಕೊಂಡು ಹೋಗುವಂತ ಅದು ಕೂಡ ಕಾರ್ಯಕ್ರಮ ಆಗ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಸಾಕಷ್ಟು ಸಿದ್ಧತೆ ನಡೀತಾ ಇದೆ. RCB ತಂಡದ ಆಟಗಾರರು ಎಲ್ಲಾ ಆಟಗಾರರು ಕೂಡ ಒಂದು ನೋಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಮೊತ್ತದ ಒಂದು ಜನಸಂಖ್ಯೆ ಕೂಡ ಸೇರುವಂತ ಸಾಧ್ಯತೆ ಇದೆ. ಬೆಂಗಳೂರಿನ ಅಲ್ಲಿ ಸಾಕಷ್ಟು ಏನು RCB ತಂಡದ ಆಟಗಾರ ಬರುವಂತಹ ಏನು ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಸಾಕಷ್ಟು ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತ ಎಲ್ಲಾ ಸಾಧ್ಯತೆ. ಅದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಒಂದಿಷ್ಟು ಸಭೆಯನ್ನು ನಡೆಸಿ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಿ ಅನ್ನುವಂತ ಸೂಚನೆಯನ್ನು ಕೂಡ ಈಗಾಗಲೇ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಕೂಡ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾಗಿ RCB ತಂಡದ ಏನು ಎಲ್ಲ ಸದಸ್ಯರು ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಸಂತಸದ ಒಂದು ಸಂಭ್ರಮಾಚರಣೆ ಕೂಡ ಬೆಂಗಳೂರಿನಲ್ಲಿ ಮನೆ ಮಾಡಿದೆ. ವಿದ್ಯಾ ಭಟ್. ಬಸವರಾಜ್, ಹಾಗೆ ನಿನ್ನೆಯಿಂದಲೂ ಕೂಡ ಸಂಭ್ರಮಾಚರಣೆ ಜೋರಾಗಿನೇ ನಡೀತಾ ಇತ್ತು. ನಿನ್ನೆನೆ ನೋಡ್ತಾ ಇದ್ವಿ ನಾವು, ಟ್ರಾಫಿಕ್ ಫುಲ್ ಜಾಮ್ ಆದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಎಲ್ಲರೂ ಜರ್ಸಿಯನ್ನ ತೊಟ್ಟು ಫ್ಲಾಗ್ ಗಳನ್ನ ಹಿಡಿದು ಸಂಭ್ರಮಾಚರಣೆ ಮಾಡ್ತಾ ಇದ್ರು. ಇವತ್ತಾದ್ರೂ ಫುಲ್ ಗೆದ್ದಂತಹ ಸಂಭ್ರಮ. ಹಾಗಾಗಿ ಇನ್ನಷ್ಟು ಸಂಭ್ರಮಾಚರಣೆ ಇರುತ್ತೆ. ಜೊತೆಯಲ್ಲಿ ತಮ್ಮ ಆಟಗಾರರನ್ನ ತಮ್ಮ ಹೀರೋಗಳನ್ನ ನೋಡೋದಕ್ಕೆ ಜನರೆಲ್ಲರೂ ಕೂಡ ಬಹಳಷ್ಟು ಆಸಕ್ತರಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಭದ್ರತೆ ಒಂದು ಸವಾಲಾಗಿ ಪರಿಣಮಿಸುವ ಸಾಧ್ಯತೆಗಳಿರುತ್ತೆ. ಆ ನಿಟ್ಟಿನಲ್ಲಿ ಯಾವ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಿ. ವಿದ್ಯಾಭಟ್, ಖಂಡಿತವಾಗಲೂ ಕೂಡ ನಿನ್ನೆ ಏನು RCB ತಂಡ ತನ್ನ ಮೊದಲ ಚೊಚ್ಚಲ ಕಪ್ಪನ್ನ ಗೆದ್ದುವಂತ ಸಂಭ್ರಮದಲ್ಲಿ ಇಡೀ ರಾಜ್ಯಾದ್ಯಂತ ಕೂಡ ಸಂಭ್ರಮದ ಒಂದು ಮನೆ ಕೂಡ ಮಾತಾಗಿತ್ತು. ಬೆಂಗಳೂರಿನಾದ್ಯಂತ ಕೂಡ ಸಾಕಷ್ಟು ಏರಿಯಾಗಳಲ್ಲಿ ಕೂಡ ಸಾಕಷ್ಟು ಸಂಭ್ರಮಾಚರಣೆಯನ್ನ ಅವ್ರದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪಟಾಕಿ ಹೊಡೆಯೋದಾಗಿರ್ಬಹುದು, ಅವರ ಒಂದು ಕುಣಿತ ಆಗಿರ್ಬಹುದು, ತಮಟೆ ಬಾರಿಸೋದಾಗಿರ್ಬಹುದು, ಅವೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ದೀಪಾವಳಿ ಹಬ್ಬದ ರೀತಿಯಲ್ಲಿ ಕೂಡ ಈ ಸಂಭ್ರಮ ಆಚರಣೆ ಕೂಡ ಮಾಡಲಾಗಿತ್ತು. ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಏನು ಒಂದು ಸುಮಾರು 2 ಗಂಟೆ ಆದ್ರೂ ಸಹಿತ ಅಲ್ಲಿ ಸಂಭ್ರಮಾಚರಣೆ ನಿಲ್ಲಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಕೆಲವೊಂದಿಷ್ಟು ಕಡೆಗಳಲ್ಲಿ ಪೊಲೀಸರು ಅವರನ್ನ ಒಂದು ನಿಯಂತ್ರಣ ಮಾಡಲಿಕ್ಕೆ ಒಂದು ಲಾಠಿ ಚಾರ್ಜ್ ಕೂಡ ಮಾಡಿದಂತ ಸಂದರ್ಭವೂ ಕೂಡ ಕಂಡು ಬಂದಿದೆ. ಬೆಂಗಳೂರಿನಾದ್ಯಂತ ಸಾಕಷ್ಟು ಒಂದು 2 ಗಂಟೆ ಆದ್ರೂ ಸಹಿತ ಆ ಸಂಭ್ರಮಾಚರಣೆಯನ್ನ ನಿಲ್ಲಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಪೊಲೀಸರು ಕೂಡ ಹರಸಾಹಸ ಕೂಡ ಪಟ್ಟರು ನಿನ್ನೆ ಸಾಕಷ್ಟು. ಯಾಕಂತಂದ್ರೆ ಹಲವಾರು ರೀತಿಯಲ್ಲಿ ಅಭಿಮಾನಿಗಳು ಕೂಡ ಜಮಾವಣೆ ಆಗಿದ್ರು. ಆ ಒಂದು ಸಂಭ್ರಮಾಚರಣೆ ಮಾಡಲಿಕ್ಕೆ ಅವರವರ ತಮ್ಮ ನಿವಾಸದ ಮುಂದೆ ಆಗಿರ್ಬೋದು,
ಆಗಿರ್ಬೋದು, ಪ್ರಮುಖ ಏನು ಕಾರ್ಪೊರೇಷನ್ ಸರ್ಕಲ್ ಆಗಿರ್ಬೋದು, MG ರೋಡ್ ಆಗಿರ್ಬೋದು, ಸಾಕಷ್ಟು ಕಡೆಗಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಓರಿಯನ್ ಮಾಲ್ ಆಗಿರ್ಬೋದು, ಆ ಒಂದು ಭಾಗಗಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡಲಿಕ್ಕೆ ಕೂಡ ಜನಸಂಖ್ಯೆ ಕೂಡ ಸೇರಿದ್ರು. ಯುವಕರಾಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಏನು ಕ್ರಿಕೆಟ್ನ ಅಭಿಮಾನಿಗಳು ಕರ್ನಾಟಕದ ಎಲ್ಲರ ಜನರು ಕೂಡ ಅದರಲ್ಲಿ ಸೇರಿದ್ರು. ಹಾಗಾಗಿ ಆ ಒಂದು ಸಂಭ್ರಮಾಚರಣೆಯನ್ನು ಕೂಡ ಅಂದ್ರೆ ಅನಿರೀಕ್ಷಿತವಾಗಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಎಲ್ಲರೂ ಕೂಡ ಕಪ್ ಗೆಲ್ತೇವೆ, ಕಪ್ ನಮ್ದೇ ಅನ್ನುವಂತಹ ಒಂದಿಷ್ಟು ಸಾಕಷ್ಟು ಆಸೆಯನ್ನ ಇಟ್ಕೊಂಡಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಈಗ ಕಪ್ ಬಂದಂತ ಸಂದರ್ಭದಲ್ಲಿ ಈಗ ಸಂಭ್ರಮಾಚರಣೆಯನ್ನ ಅದನ್ನ ತಡೆ ಹಿಡ್ಲಿಕ್ಕೂ ಕೂಡ ಒಂದ್ ಕಡೆ ಪೊಲೀಸರಿಗೆ ಕೂಡ ಹರಸಾಹಸ ಪಟ್ರು ಅಂತ ಹೇಳ್ಬೋದು. ಹಾಗಾಗಿ ಇವತ್ತು RCB ತಂಡದ ಎಲ್ಲಾ ಆಟಗಾರರನ್ನು ಕೂಡ ನಾವು ಒಂದೇ ಕ್ಷಣ ನೋಡ್ತೀವಿ ಅನ್ನುವಂತಹ ಆ ಅಭಿಮಾನಿಗಳ ಸಂತಸ ಏನಿದೆ, ಈ ಸಂತಸಕ್ಕೆ ಸಾಕಷ್ಟು ಸಾಗರೋಪಾದಿಯಲ್ಲಿ ಜನರು ಬರಬಹುದು. RCB ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನರು ಆಗಮಿಸುವಂತ ಎಲ್ಲಾ ನಿರೀಕ್ಷೆ ಇದೆ. ಹಾಗಾಗಿ ಅದಕ್ಕೆ ಅಗತ್ಯ ಸಿದ್ಧತೆ ಬೇಕು. ಯಾಕಂತಂದ್ರೆ ಬೆಂಗಳೂರು ಅಂತಂದ್ರೆ ಟ್ರಾಫಿಕ್ ಹೆಸರುವಾಸಿ. ಹಾಗಾಗಿ ಅದನ್ನ ನಿಯಂತ್ರಣ ಮಾಡಬೇಕು, ಜನರನ್ನು ಕೂಡ ನಿಯಂತ್ರಣ ಮಾಡುವಂತಹ ಪ್ರಯತ್ನ ಕೂಡ ಆಗಬೇಕು, ಅದಕ್ಕೆ ಸರಿಯಾದಂತ ವ್ಯವಸ್ಥೆ ಆಗಬೇಕು. ಯಾಕಂತಂದ್ರೆ ಆ ಆಟಗಾರರ ರಕ್ಷಣೆ ಕೂಡ ಅಷ್ಟೇ ಮುಖ್ಯ ನಮಗೆ. ಹಾಗಾಗಿ ಆಟಗಾರರು ಕೂಡ ಸುರಕ್ಷಿತವಾಗಿ ಏನು ವಿಧಾನಸೌಧದಲ್ಲಿ CM ಸಿದ್ದರಾಮಯ್ಯನವರನ್ನ ಭೇಟಿ ಮಾಡ್ತಾರೆ, ಅಲ್ಲಿ CM ಸಿದ್ದರಾಮಯ್ಯನವರು ಕೂಡ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾರೆ. ಅದಾದ ಬಳಿಕ ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಅವರಿಗೆ ಕೂಡ ಒಂದು ತೆರೆದ ಬಸ್ ನಲ್ಲಿ ಕೂಡ ಬರ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಬರುವಂತ ಸಂದರ್ಭದಲ್ಲಿ ಕೂಡ ಎಲ್ಲ ವಿಧಾನಸೌಧ ಟು ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಅವರಿಗೆ ಭದ್ರತೆಯನ್ನು ಕಲ್ಪಿಸಬೇಕಾಗುತ್ತೆ. ಏನು ಅಕ್ಕಪಕ್ಕ ಜನರು ಕೂಡ ಸಾಕಷ್ಟು ರಸ್ತೆಗಳಲ್ಲಿ ಬರುವಂತ ನಿರೀಕ್ಷೆ ಇದೆ. ಅಲ್ಲಿ ಅವ್ರನ್ನ ನಿಯಂತ್ರಣ ಮಾಡುವಂತಹ ರೀತಿಯಲ್ಲಿ ಅಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಆಗಿರಬಹುದು, ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಆಗಿರಬಹುದು, ಮತ್ತೆ ಅಲ್ಲಿ ಅಗತ್ಯದ ಸಿದ್ಧತೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಸಲಕರಣೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಅಲ್ಲಿ ಸರ್ಕಾರ ಕೂಡ ಒದಗಿಸಬೇಕಾಗುತ್ತೆ. ಇವೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ. ತರಾತುರಿಯಲ್ಲಿ ಮಾಡುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕೂಡ CM ಸಿದ್ದರಾಮಯ್ಯನವರು ಒಂದು ತ್ವರಿತಗತಿಯಲ್ಲಿ ನೀವು ಇದನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನುವಂತಹ ಸೂಚನೆ ಕೊಡಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಒಂದು ಸಭೆಯನ್ನು ಕೂಡ CM ಸಿದ್ದರಾಮಯ್ಯನವರು ಮಾಡಲಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಈ ಎಲ್ಲ ಒಂದು ಸಿದ್ಧತೆಯನ್ನ ಮಾಡಿಕೊಂಡು RCB ತಂಡದ ಆಟಗಾರರು ಏನು ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅವ್ರನ್ನ ಅತಿ ಒಂದು ಸಂತೋಷದಿಂದ ಸಂಭ್ರಮಾಚರಣೆ ಮಾಡಬೇಕು, ಅವ್ರನ್ನ ಸ್ವಾಗತ ಮಾಡಿಕೊಳ್ಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ಕರ್ನಾಟಕದ ಜನರು ಮತ್ತೆ ಸರ್ಕಾರ ಕೂಡ ಇರುವಂತದ್ದು.